ಮನುಷ್ಯನು ಮಾಡುವ ಪ್ರತಿ ಕೆಲಸ, ಅದು ಬಹಿರಂಗವಾಗಿರಲಿ ರಹಸ್ಯವಾಗಿರಲಿ, ಆತ್ಮದ ಮೇಲೆ ಒಂದು ಮುದ್ರೆಯಂತೆ ಶಾಶ್ವತವಾಗಿ ಉಳಿದುಬಿಡುತ್ತದೆ. ಆ ಮುದ್ರೆಗಳು ಕಾಲವನ್ನು ದಾಟಿ ಮುಂದಿನ ಜನ್ಮಗಳವರೆಗೂ ಹಿಂಬಾಲಿಸುತ್ತಾ ಆತ್ಮದ ಪ್ರಯಾಣವನ್ನು ನಿರ್ಧರಿಸುತ್ತವೆ. ಅದಕ್ಕೆ ಸಾವಿನ ನಂತರ ಕೆಲವರು ಮತ್ತೆ ಮಾನವ ಜನ್ಮವನ್ನು ಪಡೆಯುತ್ತಾರೆ. ಇನ್ನು ಕೆಲವರು ಪಶುಗಳಾಗಿ, ಸರೀಸೃಪಗಳಾಗಿ, ಕೀಟಗಳಾಗಿ ಅಥವಾ ಹುಳುಗಳಾಗಿ ಬದಲಾಗುತ್ತಾರೆ. ಇದು ಯಾದೃಚ್ಛಿಕ ಸಂಗತಿಯಲ್ಲ, ಇದು ಕರ್ಮಗಳ ನಿರ್ದಿಷ್ಟ ನಿಯಮ. ನಾವು ಮಾಡಿದ ಒಳ್ಳೆಯದು ಕೆಟ್ಟದ್ದರ ಫಲವಾಗಿ ಉಂಟಾಗುವ ಬಂಧನ. ಈ ನಿಯಮದ ಪ್ರಕಾರ ಒಳ್ಳೆಯ ಕರ್ಮಗಳು ಆತ್ಮವನ್ನು ಉನ್ನತ ಸ್ಥಿತಿಗೆ ಕೊಂಡೊಯ್ಯುತ್ತವೆ, ಆದರೆ ಪಾಪಕರ್ಮಗಳು ಅಧೋಗತಿಗೆ ಕಾರಣವಾಗುತ್ತವೆ. ಈ ಗಾಢವಾದ ಸತ್ಯವನ್ನು ಅರ್ಥಮಾಡಿಕೊಳ್ಳಬೇಕೆಂದರೆ ಕೇವಲ ಉಪದೇಶಗಳು ಸಾಲವು. ಒಂದು ಜೀವನ ಕಥೆಯ ಮೂಲಕ ಮಾತ್ರ ಅದು ಹೃದಯದಲ್ಲಿ ಆಳವಾಗಿ ಇಳಿಯುತ್ತದೆ. ಈ ರಹಸ್ಯವನ್ನು ತಿಳಿದುಕೊಳ್ಳುವ ತೀವ್ರವಾದ ಆಸಕ್ತಿ ಒಂದು ದಿನ ಗರುಡ ಪಕ್ಷಿಯನ್ನು ಭಗವಾನ್ ಶ್ರೀಕೃಷ್ಣನ ಸಮಕ್ಷಕ್ಕೆ ಕರೆದುಕೊಂಡು ಬಂತು. ದ್ವಾರಕಾನಗರದಲ್ಲಿ ಶ್ರೀಕೃಷ್ಣನ ರಾಜಸಭೆಯಲ್ಲಿ ಅವನ ದರ್ಶನ ಪಡೆದ ಗರುಡನು ತನ್ನ ಬೃಹತ್ ರೆಕ್ಕಗಳನ್ನು ಮಡಚಿಕೊಂಡು ವಿನಯಪೂರ್ವಕವಾಗಿ ನಮಸ್ಕರಿಸಿದನು. ಅವನ ಕಣ್ಣುಗಳಲ್ಲಿ ಭಯಕ್ಕಿಂತಲೂ ಆಳವಾದ ಆತಂಕ ಮತ್ತು ಜ್ಞಾನಾರ್ಥಿಯ ಉತ್ಸುಕತೆ ಹೆಚ್ಚಾಗಿ ಮಿನುಗುತ್ತಿತ್ತು. ಸ್ವಾಮಿ, ನಾನು ಸಾವಿನ ನಂತರದ ಲೋಕಗಳನ್ನು ಭೇಟಿ ಮಾಡಿದ್ದೇನೆ. ಅಲ್ಲಿ ಕೆಲವು ಆತ್ಮಗಳು ಮತ್ತೆ ಮಾನವ ರೂಪದಲ್ಲಿ ಹುಟ್ಟುತ್ತಿವೆ, ಆದರೆ ಇನ್ನು ಕೆಲವು ಪಶುಗಳಾಗಿ, ಕ್ರಿಮಿಕೀಟಗಳಾಗಿ ಬದಲಾಗುತ್ತಿವೆ. ಈ ವ್ಯತ್ಯಾಸಕ್ಕೆ ಕಾರಣವೇನು? ಯಾವ ಪಾಪಗಳನ್ನು ಮಾಡಿದರೆ ಮನುಷ್ಯನು ತನ್ನ ಮಾನವತ್ವವನ್ನು ಕಳೆದುಕೊಂಡು ಇತರ ಯೋನಿಗಳಲ್ಲಿ ಪ್ರವೇಶಿಸುತ್ತಾನೆ ಎಂದು ಗರುಡನು ಪ್ರಶ್ನಿಸಿದನು. ಅವನ ಸ್ವರದಲ್ಲಿ ಜಿಜ್ಞಾಸೆ ಮಾತ್ರವಲ್ಲ, ಮಾನವರ ಗತಿಯನ್ನು ನೋಡಿ ಉಂಟಾದ ದುಃಖವೂ ಮಿಶ್ರಿತವಾಗಿತ್ತು. ಶ್ರೀಕೃಷ್ಣನು ಸ್ವಲ್ಪ ಸಮಯ ಮೌನವಾಗಿದ್ದನು. ಆ ಮೌನವು ಉತ್ತರವನ್ನು ಸಿದ್ಧಪಡಿಸುತ್ತಿರುವ ಮೌನ. ಅವನ ಮುಖದಲ್ಲಿ ದಿವ್ಯವಾದ ಪ್ರಶಾಂತತೆ ವ್ಯಾಪಿಸಿತ್ತು. ನಂತರ ಶಾಂತವದನನಾಗಿ ಹೀಗೆ ಆರಂಭಿಸಿದನು. ಗರುಡ, ನೀನು ಕೇಳಿದ ಪ್ರಶ್ನೆ ಸಾಮಾನ್ಯವಾದುದಲ್ಲ. ಇದು ಪ್ರತಿ ಮನುಷ್ಯನೂ ತನ್ನ ಜೀವನದಲ್ಲಿ ಯಾವುದೋ ಒಂದು ಸಲ ತನ್ನನ್ನು ತಾನೇ ಪ್ರಶ್ನಿಸಿಕೊಳ್ಳಬೇಕಾದ ಗಾಢವಾದ ವಿಷಯ. ಕರ್ಮಗಳ ಫಲವನ್ನು ನೇರವಾಗಿ ವಿವರಿಸಿದರೆ ಅದು ಮನಸ್ಸಿಗೆ ಏರದೇ ಇರಬಹುದು, ಆದರೆ ಒಂದು ಕಥೆಯ ರೂಪದಲ್ಲಿ ಹೇಳಿದರೆ ಅದು ಹೃದಯದಲ್ಲಿ ಆಳವಾಗಿ ಇಳಿಯುತ್ತದೆ, ಜೀವನದ ಸಾರವನ್ನು ತಿಳಿಸುತ್ತದೆ. ಅದಕ್ಕೆ ಈಗ ನಿನಗೆ ಒಂದು ಕಥೆಯನ್ನು ಹೇಳುತ್ತೇನೆ. ಇದು ಕರ್ಮಗಳ ಸೂತ್ರವನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ಈ ಕಥೆಯ ಮೂಲಕ ಮನುಷ್ಯನು ತನ್ನ ಕ್ರಿಯೆಗಳು ಹೇಗೆ ಭವಿಷ್ಯವನ್ನು ರೂಪಿಸುತ್ತವೆ, ಪಾಪಗಳು ಹೇಗೆ ಅಧೋಗತಿಗೆ ದಾರಿ ಮಾಡಿಕೊಡುತ್ತವೆ ಮತ್ತು ಪಶ್ಚಾತ್ತಾಪವು ಹೇಗೆ ವಿಮುಕ್ತಿಯನ್ನು ನೀಡುತ್ತದೆ ಎಂಬುದು ಅರ್ಥವಾಗುತ್ತದೆ. ಹೀಗೆ ಹೇಳುತ್ತಾ ಶ್ರೀಕೃಷ್ಣನು ಕಥೆಯನ್ನು ಆರಂಭಿಸಿದನು. ಬಹಳ ಕಾಲದ ಹಿಂದೆ ಒಂದು ಹಸಿರು ಗ್ರಾಮದಲ್ಲಿ ನದಿಯ ದಂಡೆಯಲ್ಲಿ ಒಂದು ಸಣ್ಣ ಕುಟೀರದಲ್ಲಿ ಒಬ್ಬ ಬ್ರಾಹ್ಮಣನು ತನ್ನ ಪತ್ನಿಯೊಂದಿಗೆ ಸಾಮಾನ್ಯ ಜೀವನವನ್ನು ನಡೆಸುತ್ತಿದ್ದನು. ಆ ಗ್ರಾಮದ ಸುತ್ತಮುತ್ತ ಹಸಿರು ಭೂಮಿ, ಆಕಾಶವನ್ನು ಮುಟ್ಟುವ ಮರಗಳು, ಮಧುರವಾದ ಪಕ್ಷಿಗಳ ಕಲರವ ಎಲ್ಲವೂ ಪ್ರಕೃತಿಯ ಸೌಂದರ್ಯದಿಂದ ತುಂಬಿತ್ತು. ಅವರ ಜೀವನ ಸಂಪನ್ನವಾಗಿರಲಿಲ್ಲ. ಸಾಮಾನ್ಯ ಆಹಾರ, ಸರಳವಾದ ಬಟ್ಟೆಗಳು ಮಾತ್ರ ಇದ್ದವು. ಆದರೆ ಅವರು ಧರ್ಮಕ್ಕೆ ಬದ್ಧರಾಗಿ ಬದುಕುತ್ತಿದ್ದರು. ಬ್ರಾಹ್ಮಣನು ವೇದಗಳನ್ನು ಕೇವಲ ಉದ್ಯೋಗದ ಮಾರ್ಗವೆಂದು ನೋಡಲಿಲ್ಲ. ಅವು ಅವನ ಜೀವನದ ಸೂತ್ರಗಳು. ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ವೇದಮಂತ್ರಗಳನ್ನು ಜಪಿಸುತ್ತಾ ಗ್ರಾಮಸ್ಥರಿಗೆ ಧರ್ಮೋಪದೇಶಗಳನ್ನು ಮಾಡುತ್ತಿದ್ದನು. ಅವನ ಪತ್ನಿಯೂ ಅಷ್ಟೇ ಪವಿತ್ರಳು. ಪ್ರತಿ ಬೆಳಿಗ್ಗೆ ದೀಪವನ್ನು ಹಚ್ಚಿ ಪ್ರಾರ್ಥನೆಗಳೊಂದಿಗೆ ದಿನವನ್ನು ಆರಂಭಿಸುತ್ತಿದ್ದಳು. ಮನೆ ಕೆಲಸಗಳು ಭಕ್ತಿಭಾವದಿಂದ ನಡೆಯುತ್ತಿದ್ದವು. ಗ್ರಾಮಸ್ಥರು ಅವರನ್ನು ಅತ್ಯಂತ ಗೌರವದಿಂದ ನೋಡುತ್ತಿದ್ದರು. ಅವರ ಮನೆಗೆ ಬಂದು ಆಶೀರ್ವಾದಗಳನ್ನು ಪಡೆಯುತ್ತಿದ್ದರು. ಆದರೆ ಅವರ ಹೃದಯದಲ್ಲಿ ಒಂದು ಕೊರತೆ ಇತ್ತು, ಸಂತಾನವಿಲ್ಲ. ಇದು ಅವರಿಗೆ ಆಳವಾದ ದುಃಖವನ್ನು ಉಂಟುಮಾಡುತ್ತಿತ್ತು. ಆದರೆ ಅವರು ಅದನ್ನು ದೈವಾನುಗ್ರಹವೆಂದು ಸ್ವೀಕರಿಸಿ ಪ್ರಾರ್ಥನೆಗಳನ್ನು ಮಾಡುತ್ತಿದ್ದರು. ಅವರು ವರ್ಷಗಳ ಕಾಲ ದೇವರನ್ನು ಪ್ರಾರ್ಥಿಸಿದರು. ಕೊನೆಗೆ ದೈವಕೃಪೆಯಿಂದ ಒಬ್ಬ ಮಗು ಹುಟ್ಟಿದನು. ಆ ಬಾಲಕನು ಅವರಿಗೆ ದೇವರು ಕೊಟ್ಟ ಅಮೂಲ್ಯವಾದ ವರ. ಬ್ರಾಹ್ಮಣನು ತನ್ನ ಮಗನನ್ನು ಮಡಿಲಲ್ಲಿ ಹಿಡಿದುಕೊಂಡು ಕಣ್ಣೀರೊಂದಿಗೆ ಹೀಗೆ ಹೇಳುತ್ತಿದ್ದನು, ಈ ಮಗುವು ಧರ್ಮದ ಮಾರ್ಗದಲ್ಲಿ ನಡೆಯಬೇಕು. ಹೃದಯದಲ್ಲಿ ಕರುಣೆ ಇದ್ದರೆ ಜ್ಞಾನವು ತಾನೇ ಬಂದು ಸೇರುತ್ತದೆ. ಅವನು ತನ್ನ ಮಗನಿಗೆ ವೇದಗಳೊಂದಿಗೆ ಜೀವನದ ಮೌಲ್ಯಗಳು, ದಯೆ, ಸತ್ಯ, ಅಹಿಂಸೆ ಕಲಿಸಿದನು. ಹಸಿವಿನಿಂದ ಇರುವ ಯಾವ ಜೀವಿಯನ್ನು ನೋಡಿದರೂ ಮೊದಲು ಆ ಜೀವಿಗೆ ಆಹಾರವನ್ನು ಕೊಡದೆ ತಾನು ತಿನ್ನುತ್ತಿರಲಿಲ್ಲ. ಒಮ್ಮೆ ಹಸಿವಿನಿಂದ ಇರುವ ನಾಯಿ ಮನೆ ಮುಂದೆ ಬಂದಿತು. ಬ್ರಾಹ್ಮಣನು ತನ್ನ ಭೋಜನವನ್ನು ಅದಕ್ಕೆ ಕೊಟ್ಟು, ಎಲ್ಲಾ ಜೀವಗಳಲ್ಲೂ ದೇವರಿದ್ದಾನೆ ಎಂದು ಮಗನಿಗೆ ಹೇಳುತ್ತಿದ್ದನು. ಈ ದೃಶ್ಯಗಳನ್ನೆಲ್ಲ ಆ ಬಾಲಕ ನೋಡುತ್ತಾ ಗಮನಿಸುತ್ತಾ ಬೆಳೆದನು. ಅವನ ಬಾಲ್ಯ ಧರ್ಮಪರವಾಗಿ ಸಂತೋಷವಾಗಿ ಸಾಗಿತು.
ಆಟಗಳು, ವೇದಾಧ್ಯಯನ, ತಂದೆ ತಾಯಿಯ ಸೇವೆ ಎಲ್ಲವೂ ಸಮತೋಲನದಲ್ಲಿ ಇದ್ದವು. ಆದರೆ ಕಾಲ ಬದಲಾಗುತ್ತದೆ, ಮನುಷ್ಯರೂ ಬದಲಾಗುತ್ತಾರೆ. ಯೌವನಕ್ಕೆ ಕಾಲಿಟ್ಟ ನಂತರ ಆ ಯುವಕ ಕೆಟ್ಟ ಸಹವಾಸಕ್ಕೆ ಸಿಕ್ಕಿಕೊಂಡನು. ಮೊದಲು ಸಣ್ಣ ಸಣ್ಣ ಬದಲಾವಣೆಗಳು ಆರಂಭವಾದವು. ಪೂಜೆಗಳು ಕಡಿಮೆಯಾದವು, ತಾಯಿಯ ಮಾತುಗಳು ಭಾರವೆನಿಸಿದವು, ತಂದೆ ಹೇಳುವ ಧರ್ಮಸೂತ್ರಗಳು ಹಳೆಯ ಕಾಲದ ವಿಷಯಗಳಂತೆ ಕಾಣಿಸಿದವು. ಕೆಟ್ಟ ಸ್ನೇಹಿತರು ಅವನನ್ನು ಜೀವನ ಒಂದೇ ಸಲ ಬರುತ್ತದೆ, ಮನಸ್ಸಿಗೆ ಇಷ್ಟವಾದಂತೆ ಬದುಕಬೇಕು, ಧರ್ಮವೆಂದರೇನು, ಸುಖ ಬೇಕಿದ್ದರೆ ಸಂಪಾದನೆ ಭೋಗಗಳು ಅಗತ್ಯ ಎಂದು ಪ್ರೇರೇಪಿಸಿದರು. ಅವನು ತಂದೆ ತಾಯಿಯ ಮಾತುಗಳನ್ನು ತಳ್ಳಿಹಾಕಿ ಮದ್ಯ, ಮಾಂಸಾಹಾರದಂತಹ ಅಭ್ಯಾಸಗಳಿಗೆ ಗುಲಾಮನಾದನು. ಸಂಪಾದನೆಯಿಲ್ಲದೆ ತಂದೆಯ ಸಂಪಾದನೆಯನ್ನೆಲ್ಲ ತನ್ನ ಭೋಗಗಳಲ್ಲಿ ಕರಗಿಸಿದನು. ರಾತ್ರಿಗಳು ಸ್ನೇಹಿತರೊಂದಿಗೆ ಮದ್ಯಪಾನ, ಜೂಜು, ಅನೈತಿಕ ಕ್ರಿಯೆಗಳು ಇವು ಅವನ ಜೀವನವನ್ನು ಬದಲಾಯಿಸಿದವು. ಇದರಿಂದ ಮನೆ ಕ್ರಮೇಣ ಬಡತನಕ್ಕೆ ಜಾರಿಹೋಯಿತು. ಮನೆಯಲ್ಲಿ ಶಾಂತಿ ನಾಶವಾಯಿತು, ಜಗಳಗಳು ಹೆಚ್ಚಾದವು. ಒಂದು ದಿನ ಹೆಚ್ಚು ಹಣ ಕೇಳಿದಾಗ ಬ್ರಾಹ್ಮಣನು ಕಣ್ಣೀರೊಂದಿಗೆ ನಿರಾಕರಿಸಿದನು. ಮಗನೇ, ಹಣವನ್ನು ಸಂಪಾದಿಸಿ ಧರ್ಮದಂತೆ ಬದುಕು. ಹೀಗೆ ಭೋಗಗಳಲ್ಲಿ ಮುಳುಗಿ ಹೋದರೆ ಜೀವನ ನಾಶವಾಗುತ್ತದೆ. ತಂದೆ ತಾಯಿಯ ಸೇವೆ ಮಾಡದೆ ಇತರ ಜೀವಗಳನ್ನು ಹಿಂಸಿಸದೆ ಬದುಕು. ಆ ಮಾತುಗಳಿಗೆ ಯುವಕನಲ್ಲಿ ಅಹಂಕಾರ ಮತ್ತು ಕೋಪ ಉಕ್ಕೇರಿದವು. ಅವನು ತಂದೆ ತಾಯಿಯನ್ನು ಅವಮಾನಕರ ಮಾತುಗಳಿಂದ ನಿಂದಿಸಿ, ನೀವು ನನ್ನ ಜೀವನವನ್ನು ನಾಶ ಮಾಡುತ್ತಿದ್ದೀರಿ, ಹೊರಗೆ ಹೋಗಿ ಎಂದು ಮನೆಯಿಂದ ಹೊರಗೆ ತಳ್ಳಿದನು. ಆ ರಾತ್ರಿ ಆ ವೃದ್ಧ ದಂಪತಿಗಳು ಏನೂ ಮಾತನಾಡದೆ ಕಣ್ಣೀರೊಂದಿಗೆ ಕಾಡಿನ ಕಡೆಗೆ ನಡೆದರು. ಅಲ್ಲಿ ಒಂದು ಆಶ್ರಮದಲ್ಲಿ ಆಶ್ರಯ ಪಡೆದರು. ಉಳಿದ ಜೀವನವನ್ನು ಪ್ರಾರ್ಥನೆಗಳಲ್ಲಿ ಕಳೆದರು. ಅವರ ಹೃದಯಗಳು ಭಗ್ನವಾದರೂ ದೇವರ ಮೇಲಿನ ವಿಶ್ವಾಸ ಅವರನ್ನು ಬಲಪಡಿಸಿತು. ಇಲ್ಲಿ ಗರುಡನು ಸಹಿಸಲಾರದೆ ಕೇಳಿದನು, ಸ್ವಾಮಿ, ತಂದೆ ತಾಯಿಯನ್ನು ಅಷ್ಟು ಅವಮಾನಕ್ಕೆ ಗುರಿಮಾಡಿದ ಆ ಯುವಕನಿಗೆ ಯಾವ ಶಿಕ್ಷೆ ಲಭಿಸಿತು? ಅವನ ಕರ್ಮಫಲವೇನು? ಅವನು ಮಾಡಿದ ಪಾಪಗಳು ಹೇಗೆ ಅವನನ್ನು ಪ್ರಭಾವಿಸಿದವು? ಶ್ರೀಕೃಷ್ಣನು ಶಾಂತವಾಗಿ ಉತ್ತರಿಸಿದನು, ಗರುಡ, ತಂದೆ ತಾಯಿಯನ್ನು ಅವಮಾನಿಸುವುದು, ಕರುಣೆಯಿಲ್ಲದೆ ಸ್ವಾರ್ಥಪರವಾಗಿ ಬದುಕುವುದು, ನಾಲಿಗೆ ಸುಖಕ್ಕಾಗಿ ಇತರ ಜೀವಗಳನ್ನು ಹಿಂಸಿಸುವುದು ಇವು ಮನುಷ್ಯನನ್ನು ಉನ್ನತವಾದ ಮಾನವ ಯೋನಿಯಿಂದ ತಾಮಸಿಕವಾದ ಪಶು ಯೋನಿಗಳತ್ತ ಕೊಂಡೊಯ್ಯುತ್ತವೆ. ಆ ಯುವಕನ ಆತ್ಮ ಅನೇಕ ಜನ್ಮಗಳಲ್ಲಿ ಭಯ, ಹಸಿವು, ಅವಮಾನದಂತಹ ಬಾಧೆಗಳನ್ನು ಅನುಭವಿಸಿತು. ಮೊದಲು ಅವನು ನಾಯಿಯಾಗಿ ಹುಟ್ಟಿ ರಸ್ತೆಯಲ್ಲಿ ಹಸಿವಿನಿಂದ ಅಲೆಯಬೇಕಾಯಿತು. ಯಾರೋ ಹೊಡೆದಾಗ ಭಯದಿಂದ ಓಡಬೇಕಾಯಿತು. ನಂತರ ಹಾವಾಗಿ ಬದಲಾಗಿ ಭಯದಿಂದ ಅಡಗಿಕೊಳ್ಳಬೇಕಾಯಿತು. ಯಾರೋ ಕೊಲ್ಲುವ ಅಪಾಯವನ್ನು ಎದುರಿಸಿದಾಗ ಅಣಗಾರಿದ ಜೀವನವನ್ನು ಕಳೆಯಬೇಕಾಯಿತು. ಮತ್ತೊಂದು ಜನ್ಮದಲ್ಲಿ ಇರುವೆಯಾಗಿ ಬದಲಾಗಿ ಅಣಗಾರಿದ ಜೀವನವನ್ನು ಕಳೆಯಬೇಕಾಯಿತು. ಯಾರೋ ಕಾಲಿನಡಿಯಲ್ಲಿ ತುಳಿದಾಗ ಅವಮಾನ, ಬಾಧೆಯನ್ನು ಅನುಭವಿಸಿದನು. ಈ ಅನುಭವಗಳ ಮೂಲಕ ಅವನಿಗೆ ಅರ್ಥವಾಯಿತು, ತಾನು ಇತರರಿಗೆ ಕೊಟ್ಟ ಬಾಧೆ ಮತ್ತೆ ತನಗೇ ಬರುತ್ತದೆ ಎಂದು. ಇದು ಕರ್ಮಗಳ ಅವಿನಾಶಿ ನಿಯಮ. ಯಾವುದನ್ನು ಬಿತ್ತಿದರೋ ಅದೇ ಬೆಳೆಯುತ್ತದೆ ಎಂದು. ಗರುಡನು ಇನ್ನಷ್ಟು ಆಸಕ್ತಿಯಿಂದ ಕೇಳಿದನು, ಆದರೆ ಸ್ವಾಮಿ, ಅವನಿಗೆ ವಿಮುಕ್ತಿ ಲಭಿಸಿತೆ? ಆ ಪಾಪಗಳಿಂದ ಹೇಗೆ ಹೊರಬಂದನು? ಪಾಪಗಳು ಶಾಶ್ವತವೇ ಅಥವಾ ಬದಲಾವಣೆ ಸಾಧ್ಯವೇ? ಶ್ರೀಕೃಷ್ಣನು ಸಣ್ಣ ನಗುವೊಂದಿಗೆ ಉತ್ತರಿಸಿದನು, ಹೌದು ಗರುಡ, ಕೊನೆಯ ಜನ್ಮದಲ್ಲಿ ಸಾವಿನ ಹತ್ತಿರದ ಸಮಯದಲ್ಲಿ ಅವನು ತನ್ನ ಕ್ರಿಯೆಗಳ ಮೇಲೆ ಆಳವಾದ ಪಶ್ಚಾತ್ತಾಪ ಪಡುತ್ತಾನೆ. ತಂದೆ ತಾಯಿಯ ಪ್ರೇಮ, ತಾನು ಮಾಡಿದ ತಪ್ಪುಗಳು ಎಲ್ಲವನ್ನೂ ನೆನಪಿಸಿಕೊಂಡು ಹೃದಯಪೂರ್ವಕವಾಗಿ ಕ್ಷಮೆ ಕೇಳಿದನು. ಆ ನಿಜವಾದ ಪಶ್ಚಾತ್ತಾಪ ಅವನ ಕರ್ಮಗಳನ್ನು ಕರಗಿಸಿತು. ಕಾಲಕ್ರಮದಲ್ಲಿ ಅವನು ಮತ್ತೆ ಮಾನವ ಜನ್ಮವನ್ನು ಪಡೆದನು. ಈ ಬಾರಿ ಅವನು ಧರ್ಮದ ಮಾರ್ಗದಲ್ಲಿ ನಡೆದನು. ಕರುಣೆಯನ್ನು ತನ್ನ ಜೀವನದ ಸೂತ್ರವನ್ನಾಗಿ ಆರಿಸಿಕೊಂಡನು. ಸತ್ಕರ್ಮಗಳನ್ನು ಮಾಡಿ ಭಗವದ್ಭಕ್ತಿಯೊಂದಿಗೆ ಬದುಕಿ ಕೊನೆಗೆ ಮುಕ್ತಿಯನ್ನು ಪಡೆದನು. ಇದು ತೋರಿಸುವುದೇನೆಂದರೆ, ಪಾಪಗಳು ಎಷ್ಟು ಘೋರವಾದರೂ ನಿಜವಾದ ಪಶ್ಚಾತ್ತಾಪ, ಸತ್ಕರ್ಮಗಳು ಮತ್ತು ಭಗವಂತನ ಕಡೆಗೆ ಪೂರ್ಣ ಶರಣಾಗತಿ ಇದ್ದರೆ ವಿಮುಕ್ತಿ ಖಂಡಿತವಾಗಿ ಲಭಿಸುತ್ತದೆ. ಶ್ರೀಕೃಷ್ಣನು ಕಥೆಯನ್ನು ಮುಗಿಸುತ್ತಾ ಹೀಗೆ ಹೇಳಿದನು, ಗರುಡ, ಎಷ್ಟು ಪಾಪಗಳು ಮಾಡಿದರೂ ನಿಜವಾದ ಪಶ್ಚಾತ್ತಾಪ, ಸತ್ಕರ್ಮಗಳು ಮತ್ತು ಭಗವಂತನ ಕಡೆಗೆ ಪೂರ್ಣ ಶರಣಾಗತಿ ಇದ್ದರೆ ವಿಮುಕ್ತಿ ಖಂಡಿತವಾಗಿ ಲಭಿಸುತ್ತದೆ. ಇದು ಕೇವಲ ಕಥೆಯಲ್ಲ, ಇದು ಜೀವನದ ಸತ್ಯ. ಇದನ್ನು ನೆನಪಿಟ್ಟುಕೊಂಡು ಬದುಕಿ. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.